ನಮ್ಮಂತರಿ ಕೀಳಾಗಿ ಮಾತಾಡ್ತಿದ್ದಾರೆ. ಯಾಕೆ ನಾವು ಕಷ್ಟ ಅನ್ಸ್ತಿರೋ ತಪ್ಪ, ನಾವು ಕಷ್ಟ ಹೇಳ್ತಿರೋ ತಪ್ಪ, ನಾವು ಹಂಚ್ಕೊಂತಿರೋ ತಪ್ಪ? ನಮಗೆ ಸಹಾಯ ಮಾಡಿ, ನಮಗೆ ಇರೋಕ್ಕೆ ನಳ್ಳು ಕೊಡಿಸಿ, ನಮಗೆ ಉದ್ಯೋಗ ಮಾಡೋಕೆ ಒಂದು ದಾರಿ ತೋರಿಸಿ, ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಕರುಣೆ ತೋರಿಸ್ರಿ. ನೀವು ಎಂತೆಂಥರಿಗೂ ಕೊಡಾಕತ್ತೀರ, ನಮ್ಮಂತರಿಗೆ ಕೊಡ್ರಿ ಅಂತ ನಾನು ಕೇಳಾಕತ್ತೀನಿ. ಇದು ತಪ್ಪ ಮೇಡಮ್ ನಂದು. ಪೊಲೀಸ್ನವ್ರಿಗೆ ಮಾತ್ರ ಶಿಕ್ಷೆ ಆಗಲೇಬೇಕು. 8 ಮಂದಿ ಇದ್ದಾರೆ, ಅವ್ರಿಗೆ ಪೂರ ಶಿಕ್ಷೆ ಆಗಲೇಬೇಕು. ಇಲ್ಲ ಅವ್ರಿಗೆ ಶಿಕ್ಷೆ ಆಗಲಿಲ್ಲ ಅಂದರೆ ನಮಗೆ ಶಿಕ್ಷೆ ಆಗಲಿ. ನಾನು ಸಾಯಕ್ಕೆ ರೆಡಿ ಇದ್ದೀನಿ. ನ್ಯಾಯ ಕೊಡೋರು ಮನೆ ಬಾಕ್ಲಿಗಂತ ಹೋದರೆ ನಮಗೆ ನ್ಯಾಯ ಸಿಗಲಿಲ್ಲ. ನಮಗೆ ಸಿಕ್ಕಿದ್ದೇನು ಕೆಟ್ಟ ಪದಗಳು, ಕೆಟ್ಟ ಮಾತುಗಳು. ಮಗನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ. ನಮಗೆ ಮಾತಾಡಿರೋ ಮಾತುಗಳು ಮೇಡಮ್, ನನ್ನ ದಂಧೆ ಮಾಡೋಳು, ವೇಷೆ ಮಾಡೋಳು, ನನ್ನ ಮಗ ಆಯ್ತು ತಲೆ ಹಿಡಿತೀಯ ನೀನು ಅಂಥವ್ನು ಇಂಥನಂತ ನನ್ನ ಮಗನ ಬಗ್ಗೆ, ನನ್ನ ಬಗ್ಗೆ ಕೇವಲಾಗಿ ಮಾತಾಡಿ. ಯಡಿಯೂರಪ್ಪ CM ಆಗಿದ್ದರು, ಅವಾಗೂ ಬಂದಿದ್ದೀನಿ ಮೇಡಮ್. ಅವಾಗೂ ನನ್ನ ಕಷ್ಟ ಹೇಳ್ಕೊಂಡಿದ್ದೀನಿ. ಪ್ರತಿಯೊಬ್ಬರ ಹತ್ರ ನಾನು ಕಣ್ಣೀರು ಹಾಕಿದ್ದೀನಿ. ಈ ಬೆಂಗಳೂರು ನನಗೆ ಹಳೇದೌದು, ಹೊಸದೇನಲ್ಲ. ನಾನು ಹಾಕಿರೋ ಕಣ್ಣೀರು ಬೆಂಗಳೂರಿಗೆ ಗೊತ್ತಿದೆ, ವಿಧಾನಸೌಧ ಗೊತ್ತಿದೆ, ಅದೇ ಗೌರ್ಮೆಂಟ್ನವ್ರಿಗೆ ಯಾರಿಗೂ ಗೊತ್ತಿಲ್ಲ ಮೇಡಮ್. ಹಾಯ್ ಹಲೋ ನಮಸ್ಕಾರ, ಕನ್ನಡ ನ್ಯೂಸ್ಗೆ ಸ್ವಾಗತ. ಇವತ್ತು ನನ್ನ ಜೊತೆ ಒಬ್ಬ ನೊಂದ ಮಹಿಳೆ ಇದ್ದಾರೆ. ಇವರು ಇವರ ಸಮಸ್ಯೆಗಳ ಕುರಿತು CM ಬಳಿ ಹೋಗಿದ್ದರು. ಅಂದರೆ ಪರಿಹಾರವನ್ನು ಕೇಳಿಕೊಂಡು CM ಬಳಿ ಹೋಗಿದ್ದರು. ಅಲ್ಲಿದ್ದಂತಹ ಆರಕ್ಷಕರು ಅಂದರೆ ಇವರ ಮೇಲೆ ಹಲ್ಲೆಯನ್ನು ಮಾಡಿ ಇನ್ನು ಕೆಟ್ಟ ಪದಗಳಿಂದ, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಈಕೆಯನ್ನು ಕಳಿಸಿದ್ದಾರೆ. ಏನಾಯಿತು ಆಕೆ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಏನು ಆರೋಪ ಏನು ಅಂದರೆ ನೀವು CM ಮನೆಗೆ ಹೋಗಿದ್ರಿ, ಅಲ್ಲಿಂದ ಅಂದರೆ ಪೊಲೀಸರು ನನ್ನ ಹಲ್ಲೆ ಮಾಡಿ ಕಳಿಸಿದ್ರು ಅಂತ ಹೇಳಿ ನಿಮ್ಮ ಒಂದು ಆರೋಪ. ಹೌದು ಮೇಡಮ್, ನಾವು CM ಮನೆಗೆ ದಾವಣಗೆರೆಯಿಂದ ಬಂದ್ವಿ ಮೇಡಮ್. 2 ಗಂಟೆಗೆ CM ಮನೆ ಹತ್ರ ಹೋಗಿದ್ವಿ. CM ಮನೆ ಹತ್ರ ಹೋದಾಗೆ ಅಲ್ಲಿ ಗನ್ಮೇನ್ ಅವರೆಲ್ಲ ನಮಗೆ ಹೊರಗಡೆ ಕುಂದ್ರಿಸಿದ್ರು. ಆಮೇಲೆ 7 ಗಂಟೆಗೆ 7 ಗಂಟೆ ಆದರೂ ನಮಗೆ ಒಳಗೆ ಕರ್ಕೊಂಡು ಹೋಗಲಿಲ್ಲ. ಹಾಗೆ ನಾವು ಸ್ವಲ್ಪ ಮಾತಾಡಿದ್ವಿ, ನಮಗೆ ಯಾಕೆ ಬಿಡೋಂಗಿಲ್ಲ ನೀವು CM ಹತ್ರ ಯಾಕೆ ಭೇಟಿ ಮಾಡಿಸಲ್ಲ ಅಂತ ನಾವು ಕೇಳಿದಾಗೆ ನಮಗೆ 7 ಗಂಟೆ ಒಳಗಡೆ ಕರ್ಕೊಂಡು ಹೋದರು. ಒಳಗಡೆ ಕರ್ಕೊಂಡೋಗಿ CMಗೆ ಭೇಟಿ ಮಾಡಿಸ್ತೀವಿ ಅಂತ ಕರ್ಕೊಂಡೋಗಿ 2 PC ನಮ್ಮ ಜೊತೆಗೆ ಬಿಟ್ಟಿದ್ರು ಮೇಡಮ್. ನಮಗೆ ಇಬ್ಬರು PC ನಮಗೆ ಒಳ್ಳೆ ಇದು ಕೊಲೆ ಮಾಡೋಕ್ಕೆ ಬಂದಾರೇನೋ ಆ ನಮ್ಮನೆ ಖೈದಿಗೆ ಹೇಗೆ ಇದು ರಿಯಾಕ್ಸ್ ಮಾಡ್ತಾರೋ ಹಾಗೆ ನಮಗೆ ರಿಯಾಕ್ಟ್ ಮಾಡಿ ನಮಗೆ ಒಳಗಡೆ ಕರ್ಕೊಂಡೋಗಿ 2 PC ಬಿಟ್ಟಿದ್ರು. ಇಬ್ಬರು PC ಬಿಟ್ಟರೆ ನಮಗೆ ಬರೋ ಪಬ್ಲಿಕ್ಕಿಗೆಲ್ಲ ಅವ್ರು ಭೇಟಿ ಮಾಡಾಕತ್ತಾರೆ, ನಮಗೆ ಭೇಟಿ ಮಾಡ್ಸಕತ್ತಿಲ್ಲ. ನಮಗೆ ಒಂದು ಕಡೆ ಕುಂದ್ರಿಸ್ಬಿಟ್ಟು 2 PC ನನ್ನ ಜೊತೆಗೆ ಕುಂತಿದ್ದಾರೆ. 9:30 ಆದರೂ ನಮಗೆ ಭೇಟಿ ಮಾಡಿಸಿಲ್ಲ. ನಾವು ಭಾಳ ಕೇಳ್ಕೊಂಡ್ವಿ. ಲಾಸ್ಟಿಗೆ ನನಗೆ ಹುಷಾರಿದ್ದಿಲ್ಲ, ನನಗೆ ತಲೆ ಸುತ್ತು ವಾಮಿಟ್ ಬರೋದು ನೋಡಿ ನಾನು ಹೊರಗಡೆ ಹೋಗ್ತೀನಿ ಅಂತ ಹೇಳಿದೆ. ಅವ್ರು ಬಿಡಲಿಲ್ಲ, ಇಲ್ಲ ಭೇಟಿ ಆಗಲೇಬೇಕು ಅಂತ. ಆಮೇಲೆ ಆಫೀಸಲ್ಲಿ ಕರ್ಕೊಂಡು ಹೋದ್ರು ಮೇಡಮ್. ಆಫೀಸಿಗೆ ಕುಂದ್ರಣ ಅಂತ ಹೋದ್ರೆ ಅಲ್ಲಿ ಬಂದಿರೋ ಪಬ್ಲಿಕ್ಕು ನಮಗೆ ನೋಡಕತ್ತಿಬಿಟ್ರು. ನನಗೆ ನೋಡಿದ ತಕ್ಷಣ ಯಾಕೋ ನನಗೆ ಭಯ ಅನಿಸಿ ಇವರು ಸರಿ ಇಲ್ಲ ಜನ ಅನ್ಕೊಂತಾರೇನೋ ಇವ್ರು ಖೈದಿ ಹೋದೇನೋ ಅದಕ್ಕೆ PC-ಗೆ ಬಿಟ್ಟಿದ್ದಾರೆ ಅಂತ ಹೇಳಿ ಜನ ನೋಡೋದು ನೋಡಿ. ಅಂದರೆ ಅಲ್ಲಿ ನಿಮಗೆ ಮಾತ್ರ ಅಂದರೆ PC-ಗಳ ಬಿಟ್ಟಿದ್ರ ಅಥವಾ ಅಲ್ಲಿ ಇರೋಂಥ ಪಬ್ಲಿಕ್ಗೆ ಎಲ್ಲರಿಗೂ ಬಿಟ್ಟಿದ್ರು? ನಮಗಷ್ಟೇ PC ಬಿಟ್ಟಿದ್ದು, ನಮಗಷ್ಟೇ. ನನಗೆ 2 ಲೇಡೀಸ್ PC ನನಗೆ ಒಬ್ಳಿಗೆ ಬಿಟ್ಟಿದ್ದು, ಮತ್ತೆ ಯಾರಿಗೂ ಬಿಟ್ಟಿಲ್ಲ. ಎಲ್ಲರೂ ಯಾಕೆ ಅಂತ ಕೇಳಬೇಕಿತ್ತಲ್ವ ನೀವು? ಕ್ವಶನ್ ಮಾಡಿದ್ರಾ? ಇದು ಕ್ವಶನ್ ಮಾಡಿದ್ದಕ್ಕೆ ನಮಗೆ ಈ ಶಿಕ್ಷೆ ಸಿಕ್ತು. ನಾವು ಕ್ವಶನ್ ಮಾಡಿದ್ದಕ್ಕೆ ಹಂಗೆ ಮಾತಾಡೋಂಗಿಲ್ಲಮ್ಮ, ಹಂಗಮ್ಮ ಹಿಂಗಮ್ಮ ಅಂತ ಎಲ್ಲರೂ ಅವ್ರ ಕಡೆನೇ ಮಾತಾಡಕತ್ಬಿಟ್ರು. ಆಮೇಲೆ ನಾನು ಹೊರಗಡೆ ಹೋಗ್ತೀನಿ ಅಂತ ಹೊರಗಡೆ ಬಂದು ನಾನು ರೋಡಲ್ಲಿ ಕೂತ್ಕೊಂಡು ನನಗೆ ನ್ಯಾಯ ಬೇಕು ಅಂತ ಕೇಳಿದೆ ಮೇಡಮ್. ನನಗೆ ನ್ಯಾಯ ಬೇಕು ಅಂತ ಕೇಳಿದ ತಕ್ಷಣ ವೈಶಾಲದವ್ರಿಗೆ ಫೋನ್ ಮಾಡಿ ಕರೆಸಿದ್ರು. ಕರೆಸಿದ ಮೇಲೆ ಅವ್ರು ಬಂದು ಆಮೇಲೆ ಭಾರತ್ ಸಬ್ ಇನ್ಸ್ಪೆಕ್ಟರ್ ಅವ್ರು ಬಂದು ಅವರು ನನಗೆ ಏನೇನೋ ಮಾತಾಡಿದರು. ಆದರೂ ನಾನು ಏನೂ ಮಾತಾಡಿಲ್ದಂಗೆ ನಾನು ಶಿವಣ್ಣ ಚಾನಲ್ ಹತ್ರ ಹೋದೆ. ಅವರು ವಿಡಿಯೋ ಇದೆ ನಮ್ಮ ಅಂತ ಕೇಳಿದರು. ನಮ್ಮ ಹತ್ರ ವಿಡಿಯೋ ಇದ್ದಿಲ್ಲ ಮೇಡಮ್. ಮತ್ತು ನಾವು ಇನ್ನೂ ಸುಮ್ಮನೆ ಹೋಗಿಬಿಟ್ವಿ. ಆಮೇಲೆ ನಾವು ಜಮೀರ್ ಅಹಮದ್ ಅವರ ಮನೆಗೆ ವಿಧಾನಸೌಧಕ್ಕೆ, ವಿಕಾಸಸೌಧಕ್ಕೆ ಪ್ರತಿ ಒಂದು ಕಡೆಯೂ ತಿಂಗಳಿಂದ ಅಡ್ಡಾಡ್ತಾ ಇದ್ದೀವಿ. ನಮಗೆ ಯಾರೂ ಸಿಗಲಿಲ್ಲ. ಆಮೇಲೆ ಜಮೀರ್ ಅಹಮದ್ ಅವ್ರ ಮನೆ ಹತ್ರ ಹೋದಾಗೆ ಅವರು ಕೂಡ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಕರೆಸಿದ್ರು ಮೇಡಮ್. ಅವರು ಕರೆಸಿಬಿಟ್ಟು ನಮ್ಮ ಬಗ್ಗೆ ಕೇವಲಾಗಿ 7 ಮಿನಿಸ್ಟರ್ ಕ್ವಾರ್ಟರ್ಸ್ ಹತ್ರ ಬಂದು ನನ್ನ ಬಗ್ಗೆ, ನನ್ನ ಮಗನ ಬಗ್ಗೆ ಕೆಟ್ಟದಾಗ ಮಾತಾಡಿ ನನ್ನ ಮಗನ ಮೇಲೆ ಹಲ್ಲೆ ಮಾಡಿ ನನ್ನ ಮಗ ವಿಡಿಯೋ ಮಾಡಿದ್ದು ವಿಡಿಯೋ ಎಲ್ಲ ಡಿಲೀಟ್ ಮಾಡಿ ನಮ್ಮದು ಏನಾದರೂ ಸೀಕ್ರೆಟ್ ವಿಷಯ ಇರೋದೆಲ್ಲ ಚೆಕ್ ಮಾಡಿದ್ದಾರೆ ಮೇಡಮ್. ನಮಗೆ ತುಂಬಾ ಹಿಂಸೆ ಕೊಟ್ಟಿದ್ದಾರೆ, ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ಪೊಲೀಸ್ನವ್ರ ಕಡೆಯಿಂದ. ನಮಗೆ ತುಂಬಾ ಕೆಟ್ಟ ಸಮಸ್ಯೆ ಕೇಳ್ಕೊಂಡು ಬಂದಾಗ ಹೋಗಿ ನೀವೇ ಸಮಸ್ಯೆಗೆ ಸಿಕ್ಕಾಕೊಂಡ್ರಾ ಅಂತ? ಮೇಡಮ್, ನಾವೇ ಸಮಸ್ಯೆ, ನಮ್ಮ ಕಷ್ಟಕ್ಕೆ ನಾವು ಪರಿಹಾರ ಕೇಳಕ್ಕೆ ಬಂದು ನಾವೇ ಕಷ್ಟಕ್ಕೆ ಸಿಗೇ ಬಿದ್ದು ನಾವು ಕಣ್ಣೀರಿಂದ ಕೈ ತೊಳೆದು ಮಳೆ ನೋಡಲಿಲ್ಲ, ಚಳಿ ನೋಡಲಿಲ್ದಂಗೆ ನನ್ನ ಮಕ್ಕಳಿಗೆ ತೊಗೊಂಡು ಅಡ್ಡಾಡಿದ್ರು. ನಮಗೆ ಬೆಲೆ ಸಿಗಲಿಲ್ಲ ಮೇಡಮ್. ನಮಗೆ ದೊಡ್ಡವ್ರ ಮನೆ ಹತ್ರ ಅಂತ ಹೋಗಿದ್ವಿ, ಒಂದು ನ್ಯಾಯ ಕೊಡೋರು ಮನೆ ಬಾಕ್ಲಿಗಂತ ಹೋದರೆ ನಮಗೆ ನ್ಯಾಯ ಸಿಗಲಿಲ್ಲ. ನಮಗೆ ಸಿಕ್ಕಿದ್ದೇನು ಕೆಟ್ಟ ಪದಗಳು, ಕೆಟ್ಟ ಮಾತುಗಳು. ನನ್ನ ಮಗನ ಮೇಲೆ ಹಲ್ಲೆ ಮಾಡೋದು, ನನ್ನ ಮಗನಿಗೆ ಕೆಟ್ಟ ಪದಗಳು. ನನ್ನ ಮಗ 15 ವರ್ಷದ ಮೇಡಮ್. ನನ್ನ ಮಗನ ಬಗ್ಗೆ ಕೇವಲಾಗಿ ಮಾತಾಡಿದ್ದಾರೆ, ನನ್ನ ಮಗನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ. ನಮಗೆ ಮಾತಾಡಿರೋ ಮಾತುಗಳು ಮೇಡಮ್, ನನ್ನ ದಂಧೆ ಮಾಡೋಳು, ವೇಷೆ ಮಾಡೋಳು, ನನ್ನ ಮಗ ಆಯ್ತು ತಲೆ ಹಿಡಿತೀಯ ನೀನು ಅಂಥವ್ನು ಇಂಥನಂತ ನನ್ನ ಮಗನ ಬಗ್ಗೆ, ನನ್ನ ಬಗ್ಗೆ ಕೇವಲಾಗಿ ಮಾತಾಡಿದ್ದಾರೆ. ಯಾರು ಅಲ್ಲಿರುವಂಥ ಪೊಲೀಸವರು ಈ ರೀತಿ ಅವಾಚ್ಯ ಶಬ್ದಗಳು. ಆಮೇಲೆ ಇದು ಲಕ್ಷ್ಮಿ, ಭಾರತ್ ಲಕ್ಷ್ಮಿನ ಹೆಗಡೆ ಅದಾರಲ್ಲ, ಅವ್ರ ಮನೆ ಹತ್ರ ಇರೋ ಒಬ್ರು ಪೊಲೀಸು ಮತ್ತು ಅವ್ರ ಸ್ಟಾಫು
ಅವರೆಲ್ಲರೂ ನನ್ನ ಮೊಬೈಲ್ ಕೂಡ ತೊಗೊಂಡು ಚೆಕ್ ಮಾಡ್ಯಾರೆ. ನಮಗೆ ಕೇವಲಾಗಿ ಮಾತಾಡಿದ್ದಾರೆ, ಒಳಗೆ ಹಾಕ್ರಿ, ಇವ್ರಿಗೆ ಜೈಲಿಗೆ ಹಾಕ್ರಿ ಅಂತಾರೆ. ನಾನು ಏನೇನೋ ಮಾಡಿ ತಪ್ಪಿಸ್ಕೊಂಡು ಬಂದು ನಾನು ಕಮಿಷನರ್ ಆಫೀಸಿಗೆ ಬಂದೆ. ಅವತ್ತು ರಾತ್ರಿ ಮಳೆ ಬರೋಕತ್ತಿತ್ತು. ಕಮಿಷನರ್ ಆಫೀಸಿಗೆ ಬಂದೆ. ಕಮಿಷನರ್ ಸರ್ ವಿಧಾನಸೌಧ ಪೊಲೀಸ್ ಸ್ಟೇಷನಿಗೆ ಕಳಿಸ್ಕೊಡ್ರಿ ಅಂದರು. ವಿಧಾನಸೌಧ ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಅಲ್ಲಿ ನ್ಯಾಯ ಕೇಳಿದೆ. ಅವರು ಆಮೇಲೆ ಇಲ್ಲಮ್ಮ ಕರೆದು ಹೇಳ್ತೀವಿ ಅಂದರು. ನನಗೆ ಕರೆದು ಹೇಳೋದಲ್ಲ, ನನ್ನ ಹತ್ರ ಅವ್ರು ನ್ಯಾಯ ಕೊಡಬೇಕು. ಯಾಕಂದರೆ ನಾನು ಗೌರ್ಮೆಂಟ್ ಹತ್ರ ನ್ಯಾಯ ಕೇಳಕ್ಕೆ ಬಂದಿದ್ದೆ. ಆ ನ್ಯಾಯ ದೊರಕಲಿಲ್ಲ ಮೇಲೆ ನನಗೆ ನ್ಯಾಯ ಅವ್ರು ಕೊಡಿಸ್ಕೊಡ್ಬೇಕಂತ ನಾನು ಹೋರಾಟ ಮಾಡಿದೆ. 1 ತಿಂಗಳಿಂದ ಹೋರಾಟ ಮಾಡಿದೆ. ನಮಗೇನು ಮತ್ತು ಕಮಿಷನರ್ ಆಫೀಸಿಗೆ ಹೋದೆ. ಕಮಿಷನರ್ ಸರ್ ಏನು ಮಾಡಿದರು, DCP ಆಫೀಸಿಗೆ ಹೋಗಮ್ಮ ಅಂದರು. DCP ಆಫೀಸಿಗೆ 1 ತಿಂಗಳಿಂದ ಅಡ್ಡಾಡಿದ್ದೀನಿ ಮೇಡಮ್. ನನಗೆ DCP ಸರ್ ಸಿಗಲಿಲ್ಲ. ಇವತ್ತು ಸಿಕ್ಕಿದ್ರು. DCP ಸರ್ ಏನಂತಿದ್ದಾರೆ, ಅವ್ರಿಗೆ ಕರೆದುಬಿಟ್ಟು ನಾನು ಮಾತಾಡ್ತೀನಿ ಹೋಗಮ್ಮ ಅಂತ ಕೇವಲಾಗಿ ಮಾತಾಡಿದರು. ಅವರು ನಮಗೆ ರೆಸ್ಪಾನ್ಸ್ ಮಾಡಲಿಲ್ಲ. ಇಲ್ಲಮ್ಮ ನಿನಗೆ ಕರೆದುಬಿಟ್ಟು ನಿನಗೆ ನ್ಯಾಯ ಕೊಡಿಸ್ತೀವಂತ ಅವ್ರು ಏನೂ ಮಾತಾಡಲಿಲ್ಲ. ಒಟ್ಟು ಅವ್ರು ಪೊಲೀಸ್ನರಿಗೆ ಅಷ್ಟೇ ಸಪೋರ್ಟ್ ಮಾಡಕತ್ತಾರೆ, ನಮಗೇನು ಸಪೋರ್ಟ್ ಮಾಡ್ತಾ ಇಲ್ಲ ಮೇಡಮ್. ನನಗೆ ಮಾತಾಡಿರೋ ಮಾತಿಗೆ ನನ್ನ ಕಷ್ಟಕ್ಕೆ ಬಂದಿದ್ದೀನಿ. ನನ್ನ ಮಕ್ಕಳಿಗೆ ಓದಿಸೋಕೆ. ಮೇಡಮ್, ನೀವು ಯಾವ ಒಂದು ಬೇಡಿಕೆನ ಅಂದರೆ ಈಡೇರಿಸಬೇಕು, ಯಾವ ಒಂದು ಸಮಸ್ಯೆನ ಕೇಳಿಕೊಂಡು ನೀವು CM ಮನೆ ಹತ್ರ ಹೋಗಿದ್ರಿ ಅಂತ? ಅದೇ ಮೇಡಮ್, ನಮಗೆ ಈಗ 13 ವರ್ಷ ಕೆಳಗಡೆ CM ಅವರು ನನಗೆ ಮನವತೆ ಮಾಡಿದರು. ನಾನೊಂದು ಮಗಳಿಗೆ ಕಳ್ಕೊಂಡಿದ್ದೀನಿ. ಆಗ ಅವ್ರ ಮನೆ ಬಾಗಿಲಿಗೆ ಹೋಗಿದ್ದೆ ಬಾಣ್ತಿ ಇದ್ದಾಗೆ. ಅವರು ನನಗೆ ಮನೆ ಕೊಡ್ತೀನಿ, ನಿನ್ನ ಖರ್ಚಿಗೆ ಇಷ್ಟು ಸಹಾಯ ಕೊಡ್ತೀನಿ, ನೀನು ದುಡ್ಕೊತೀನಿ, ಹೆಲ್ಪ್ ಮಾಡ್ತೀನಿ ಅಂತ CM ಅವರು ಮಾತು ಕೊಟ್ಟಿದ್ರು. ಆ ಮಾತಿನ ಪ್ರಕಾರ ನಾನು ಬಂದಿದ್ದೆ ಮೇಡಮ್. ಆ ಮಾತು ನಡೆಸ್ಕೊಳ್ಳಿಲ್ಲ ಅವರು. ವಿಧಾನಸೌಧಕ್ಕೆ ಅಡ್ಡಾಡಿದೆ, ಅಲ್ಲೂ ನಮಗೆ ಭೇಟಿ ಆಗಲಿಲ್ಲ. ವಿಕಾಸಸೌಧಕ್ಕೆ ಅಡ್ಡಾಡಿದೆ, ಅಲ್ಲೂ ನಮಗೆ ಭೇಟಿ ಆಗಲಿಲ್ಲ. ತುಂಬಾ ಕಣ್ಣೀರು ಹಾಕಿದ್ವಿ. ಪಬ್ಲಿಕ್ ಇಲ್ಲಿ ಮಗಳು ಕಳ್ಕೊಂಡೆ ಅಂತ ಹೇಳಿದ್ರಲ್ಲ, ಏನು ವಿಚಾರ ಅಂದರೆ ಏನಾಗಿತ್ತು? ನಿಮ್ಮ ಮಗಳು ಕಳ್ಕೊಂಡಂತ ಏನು ವಿಚಾರ? ನಾವು ದಾವಣಗೆರೆಯಿಂದ ಬಂದಿದ್ದೆ ಮೇಡಮ್. ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ. ನಾವು ಅನಾಥರು. ಹೌದು, ನಾವು ದಾವಣಗೆರೆಯಿಂದ ಬಂದು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಕುಂತಾಗಿ ನನ್ನ ಮಗಳು ಕಿಡ್ನಾಪ್ ಆದ್ಲು. ಅಲ್ಲಿಂದ ನಾನು ತುಂಬಾ ಹೋರಾಟ ಮಾಡಿದೆ. ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಕಂಪ್ಲೇಂಟು ಕೊಟ್ಟಿದ್ದೀನಿ. ಈಗೂ ಕಂಪ್ಲೇಂಟ್ ಇದೆ ಮೇಡಮ್ ಅಲ್ಲಿ ನಂದು. ಎಲ್ಲ ನಾನು ಹೋರಾಟ ಬಂದರೆ ಯಾವಾಗ ಆಗಿದ್ದು? ಅಂದರೆ ಬೆಳಗ್ಗೆ 4 ಗಂಟೆಗೆ ನಾವು ಮಲಗಿದ್ವಿ ಮೇಡಮ್. ದಾವಣಗೆರೆಯಿಂದ ಬಂದು ಅವಾಗ ಕಿಡ್ನಾಪ್ ಆಗಿರೋದು. 4:30 ತಳಗಡೆ ಆಗಿದ್ದು. ಮೊನ್ನೆ ನೀವು ಬಂದಿದ್ರಲ್ಲ, ಅಂದರೆ ಭೇಟಿ ಆಗಿ ಬಂದಿದ್ರ, ಆಗ ಕಿಡ್ನಾಪ್ ಆಗಿರೋದಾ? ಅಥವಾ 13 ವರ್ಷ ಆಯಿತು. ಅವಾಗೆ CM ಇದ್ದರು, ಸಿದ್ದರಾಮಯ್ಯರೇ ಇದ್ದರು. ಅವಾಗ ಭಾಳ ಕಣ್ಣೀರು ಹಾಕಿದೆ ನಾನು ಎಲ್ಲ ಕೇಳಿದೆ. ನಾನು ಈ ಒಂದು ಸಮಸ್ಯೆ 13 ವರ್ಷಗಳಿಂದ ಮತ್ತೆ ಹೋರಾಟ ಮಾಡ್ತಾನೆ ಇದ್ದೀನಿ. ನನಗೆ ಯಾವ್ದು ಕಡೆಯಿಂದ ಅವ್ರ ಕಡೆಯಿಂದ ಒಂದು ಸಹಾಯನೂ ಇಲ್ಲ, ಒಂದೇನಿಲ್ಲ. ಆಮೇಲೆ ಇವರು ಯಡಿಯೂರಪ್ಪ CM ಆಗಿದ್ದರು. ಅವಾಗೂ ಬಂದಿದ್ದೀನಿ ಮೇಡಮ್. ಅವಾಗೂ ನಾನು ಕಷ್ಟ ಹೇಳ್ಕೊಂಡಿದ್ದೀನಿ. ಪ್ರತಿಯೊಬ್ಬರ ಹತ್ರ ನಾನು ಕಣ್ಣೀರು ಹಾಕಿದ್ದೀನಿ. ಈ ಬೆಂಗಳೂರು ನನಗೆ ಹಳೇದೌದು, ಹೊಸದೇನಲ್ಲ. ನಾನು ಹಾಕಿರೋ ಕಣ್ಣೀರು ಬೆಂಗಳೂರಿಗೆ ಗೊತ್ತಿದೆ, ವಿಧಾನಸೌಧಕ್ಕೆ ಗೊತ್ತಿದೆ. ಅದೇ ಗೌರ್ಮೆಂಟ್ನವ್ರಿಗೆ ಯಾರಿಗೂ ಗೊತ್ತಿಲ್ಲ ಮೇಡಮ್. ಅವ್ರು ಏನಂದರೆ ಸೂಟು ಬೂಟ್ ಹಾಕೊಂಡು ಬರೋರಿಗೆ ಅಷ್ಟೇ ಮರ್ಯಾದೆ ಕೊಡೋಕ್ಕಾದ್ರೆ, ನಮ್ಮಂಥವ್ರು ಹೋದರೆ ಕೀಳಾಗಿ ನೋಡ್ತಿದ್ದಾರೆ, ನಮ್ಮಂಥವ್ರಿಗೆ ಕೀಳಾಗಿ ಮಾತಾಡ್ತಿದ್ದಾರೆ. ಯಾಕೆ? ನಾವು ಕಷ್ಟ ಹಂಚ್ತಿರೋದು ತಪ್ಪ? ನಾವು ಕಷ್ಟ ಹೇಳ್ತಿರೋದು ತಪ್ಪ? ನಾವು ಹಂಚ್ಕೊತಿರೋದು ತಪ್ಪ? ನಮಗೆ ಸಹಾಯ ಮಾಡಿ, ನಮಗಿರೋಕ್ಕೆ ನಳ್ಳು ಕೊಡಿಸಿ, ನಮಗೆ ಉದ್ಯೋಗ ಮಾಡೋಕೆ ಒಂದು ದಾರಿ ತೋರಿಸಿ, ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಕರುಣೆ ತೋರಿಸ್ರಿ. ನೀವು ಎಂತೆಂಥರಿಗೂ ಕೊಡಾಕತ್ತೀರ, ನಮ್ಮಂಥರಿಗೆ ಕೊಡ್ರಿ ಅಂತ ನಾನು ಕೇಳಕತ್ತೀನಿ. ಇದು ತಪ್ಪ ಮೇಡಮ್ ನಂದು? ನಾನು ಕೇಳಿದ್ರೆ ನನ್ನ ಗಂಡ ಕಳ್ಕೊಂಡು 13 ವರ್ಷ ಆಯಿತು ಮೇಡಮ್. ನಾನು 13 ವರ್ಷದಿಂದ ವಿಧವೆಯಾಗಿ ಗಂಡನ ಕಳ್ಕೊಂಡು ಫುಟ್ಪಾತ್ ಮೇಲೆ ಮಸೂದಿಗಳಲ್ಲಿ ಭಿಕ್ಷೆ ಎತ್ತಿ ಜೀವನ ಮಾಡಿದ್ದೀನಿ. ಆ ದಿನ ನನಗೆ ಕೈ ಹಿಡಿದಿದ್ದು ಒಂದೇ ಮನುಷ್ಯ. ಆ ಮನುಷ್ಯಗೆ ಇವತ್ತು ನಾನು ಕೈ ಮುಗಿತೀನಿ. ಯಾಕಂದರೆ ನನಗೆ ಕೈ ಬಿಟ್ಟಿದ್ದು ಇವತ್ತು ನನ್ನ ಮಕ್ಕಳಿಗೆ ತಗೊಂಡು ನಾನು ಭಿಕ್ಷೆ ಎತ್ತಿದ್ದು ಇಲ್ಲೇ ಸಾಯ್ತಿದ್ದು ಗೊತ್ತಿಲ್ಲ. ನನಗೆ ಕುಮಾರಸ್ವಾಮಿ 50,000 ಕೊಟ್ಟು ಕೈ ಹಿಡಿದ್ರು. ಇವತ್ತು ನನಗೆ ಯಾರೂ ಕೈ ಹಿಡ್ದಿಲ್ಲ ಮೇಡಮ್. ನಾನು ಈಗಲೂ ಕೂಡ ಬಂದಿದ್ದೀನಿ ನನ್ನ ಕಷ್ಟಕ್ಕೆ. ನನಗೆ ದುಡಿಯೋ ಶಕ್ತಿ ಇಲ್ಲ. ಯಾಕಂದರೆ ನಾನು ಆಕ್ಸಿಡೆಂಟ್ ಆಗಿ ಪೆಟ್ರೋಲ್ ಬ್ಯಾಂಕಲ್ಲಿ ಜಾಬ್ ಮಾಡ್ತಿದ್ದೆ. ಆಕ್ಸಿಡೆಂಟ್ ಆದಾಗಿಂದ ನನಗೆ ದುಡಿಯೋ ಶಕ್ತಿ ಇಲ್ಲ. 8 ತಿಂಗಳಾಯಿತು ನಾನು ಬಾಡಿಗೆ ಕಟ್ಟಿಲ್ಲ. ನಾನು ಸಂಘ ಮಾಡ್ಕೊಂಡಿದ್ದೀನಿ, ಎರಡು ಸಂಘ. ಆ ಸಂಘ ಕೂಡ ಕಟ್ಟಿಲ್ಲ. ನನ್ನ ಮನೆ ಬಾಗಿಲಿಗೆ ಹೋದ್ರೆ ಕೊಲೆ ಮಾಡೋ ಜನ ಇದ್ದಾರೆ. ಆ ನಮ್ಮನೆ ನಾನು ಇದ್ದು ಇವ್ರ ಹತ್ರ ಸಹಾಯ ಸಿಗುತ್ತೆ ಅಂತ ಮಕ್ಕಳಿಗೆ ತೊಗೊಂಡು ಬಂದು ಕೇಳ್ತಾ ಇದ್ದೀನಿ. ನಾನು ಕಣ್ಣೀರು ಹಾಕಿ ಕೇಳಕತ್ತೀನಿ. ಇವ್ರ ಹತ್ರ ಸುಳ್ಳಿನ ದುಡ್ಡು ಕೇಳಕತ್ತಿಲ್ಲ ನಾನು. ಒಂದು ಬಡವಿ, ಒಂದು ವಿಧವೆ, ಒಂದು ಗಂಡ ಇಲ್ದೋಳು, ಮಕ್ಕಳಿಗೆ ಅನಾಥರ ಮಕ್ಕಳಿಗೆ ಸಾಕ್ತಿದ್ದಾಳೆ, ಅವಳಿಗೆ ಸಹಾಯ ಮಾಡಿರಿ ಅಂತ ಕೇಳಕ್ಕೆ ಬಂದಿದ್ದೀನಿ. ಅಂಗಳಾಸಿ ಭಿಕ್ಷೆ ಹತ್ತಕ್ಕೆ ಬಂದಿದ್ದೀನಿ ಅಂದ್ಕೊಂಡ್ರು ಪರವಾಗಿಲ್ಲ. ಅವರು ನನಗೆ ಸಹಾಯ ಮಾಡಿರಿ. ಯಾಕೆ ನಮ್ಮಂಥ ಹೆಣ್ಮಕ್ಳಿಗೆ ಗೋಳ ಹೊಯ್ಕೊಂತಿದ್ದೀರಾ? ನಿಮಗೆ ಮಿನಿಸ್ಟ್ರು ಮಾಡಿದ್ದು, CM ಮಾಡಿದ್ದು ನಮ್ಮಂಥರ ಜನ ಪಬ್ಲಿಕ್ಕು. ನಾವು ಹೋರಾಟ ಮಾಡಿ ನಿಮಗೆ ಮುಂದೆ ತಂದಿರೋದು. ನಮ್ಮಂಥರಿಗೆ ಬೆಲೆ ಇಲ್ವಾ? ನಮ್ಮಂಥರಿಗೆ ಕರುಣೆ ಇಲ್ವಾ? ನಮಗೆ ಅಷ್ಟೇ ಮಾಡಿಕೊಡಿ. ಯಾಕಂದರೆ ನಾನು ನಿಮಗೋಸ್ಕರ ನಿಮ್ಮ ಬಗ್ಗೆ ನಾನು ಭಾಳ ಒಳ್ಳೇದು ಬಯಸ್ತೀನಿ. ಯಾಕಂದರೆ CM ಅವರು ನಮ್ಗೆ ಅನುಕೂಲ ಮಾಡಿಕೊಡ್ತಾರಂತ. ಆದರೆ ನಮಗೆ ಯಾವ್ದು ಕಡೆಯಿಂದ ಅನುಕೂಲ ಆಗಿಲ್ಲ. ನಮಗೆ ಈಗೂ 13 ಆಗ್ರಹ ಏನು ಮೇಡಮ್? ಅಂದರೆ ಒಟ್ಟಾರೆ ನೀವು ಅಂದರೆ ಈ ಒಂದು ಪೊಲೀಸರಿಗೆ ಅಂದರೆ ಶಿಕ್ಷೆ ಆಗಬೇಕು, ಜೊತೆಯಲ್ಲಿ ನಿಮ್ಮ ಒಂದು ಏನು ಸಮಸ್ಯೆಗಳಿಗೆ ಅದಕ್ಕೆ ಪರಿಹಾರ ಬೇಕು ಅನ್ನೋ ಥರ ಆಗ್ರಹ ಮಾಡಿ. 8 ಮಂದಿ ಇದ್ದಾರೆ. 8 ಮಂದಿಗೂ ಶಿಕ್ಷೆ ಆಗಬೇಕು. ಇವತ್ತು ನನ್ನಂಥ ಹೆಣ್ಮಕ್ಳು 1000 ಕಷ್ಟದಲ್ಲಿದ್ದಾರೆ, ಲಕ್ಷಾಂತರ ಹೆಣ್ಮಕ್ಳಿದ್ದಾರೆ. ಅವರು ಹಿಂಗೆ ಕಷ್ಟ ಕೇಳ್ಕೊಂಡು ಬಂದಾಗ ಅವ್ರ ಬಗ್ಗೆ ಕೇವಲ ಮಾತಾಡೋ ಅಂಥ ಪೊಲೀಸ್ನವರು ಜಗತ್ತಲ್ಲಿ, ಈ ದೇಶದಲ್ಲಿ ಬೇಡ ಮೇಡಮ್. ಅವರಿಗೆ ಕೆಲಸದಿಂದ ಬಿಡಿಸ್ತಾರೋ ಇಲ್ವೋ, ಅವ್ರಿಗೆ ಜೈಲಿಗೆ ಹಾಕ್ತಾರೋ. ಏನೇನು ಅವಾಚ್ಯ ಶಬ್ದಗಳನ್ನು ಹೇಳಿದ್ರಲ್ಲ, ಕೆಟ್ಟದಾಗ ಬೈದ್ರು ಅಂತ ಹೇಳಿ, ಏನಂತ ಬೈದ್ರು ಅಂತ? ನನಗೆ ಸೂಳೆ ಅಂದರು, ದಂಧೆ ಮಾಡೋಳು ಅಂದರು, ವೇಷ ಮಾಡೋಳು ಅಂದರು, ಈ ಮಗನಿಗೆ ತಲೆ ಹಿಡಿಯೋಣ, ಏ ಲೋಪರ್ ಸೂಳೆ ಮಗನೇ, ಏ ಹಾದ್ರಿಗಿತ್ತಿ ಮಗನೇ, ಏ ಹಾದ್ರಿಗಿತ್ತಿ ಬೋಸುಡಿ. ಪೊಲೀಸ್ನವರು, ಈ ವಯಸ್ಸೆಲ್ಲ ಪೊಲೀಸ್ನವರು.
ಮಾತಾಡಿದ್ದು ಸಬ್ಬಿನ 2 ಸ್ಟಾರು 1 ಸ್ಟಾರ್ ಅವ್ರು ಸೇರಿ ಮಾತಾಡಿದ್ದು ನಮಗೆ ಕೆಟ್ಟ ಪದಗಳು ಮಾತಾಡಿದ್ದಾರೆ ಮೇಡಮ್. ನನ್ನ ಮಗನಿಗೆ ಹೊಡೆದಿದ್ದಾರೆ. ನನ್ನ ಮೊಬೈಲ್ನಾಗ ಇರೋದು ಪರ್ಸ್ನಲ್ ವಿಷಯ ಎಲ್ಲ ಚೆಕ್ ಮಾಡಿದ್ದಾರೆ. ನನ್ನ ಮೊಬೈಲ್ನಾಗ ಇರೋದೆಲ್ಲ ಚೆಕ್ ಮಾಡಿ ಐಕಿ ಸರಿ ಇಲ್ಲ ಒಳಗೆ ಹಾಕ್ರಿ ಅಂತ ಕೂಡ ಹೇಳಿದ್ದಾರೆ. ಅಲ್ಲಿ ಮಠ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಾನು ನ್ಯಾಯ ಕೇಳ್ತಾ ಇದ್ದೀನಿ. ಆಮೇಲೆ ನಮ್ಮ ಕಷ್ಟಕ್ಕೆ ಪರಿಹಾರ ಸಿಗಬೇಕು. ನಮ್ಮ ಕಷ್ಟಕ್ಕೆ ಪರಿಹಾರ ಸಿಗಬೇಕು. ನಮಗೆ ಗೌರ್ಮೆಂಟಿಂದ ಪರಿಹಾರ ಬೇಕು. ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ, ನಮಗೆ ದುಡ್ಕೊಂಡು ತಿನ್ನೋಕ್ಕೆ, ನಮ್ಮ ಸಾಲ ಇದೆ ತೀರ್ಸೋಕ್ಕೆ, ನಮಗೆ ಇರೋಕೆ ಒಂದು ಮನೆ, ನಮಗಿಷ್ಟು ಅವಕಾಶ ಮಾಡಿಕೊಟ್ರೆ ನಾನು ಅವ್ರ ಋಣದಲ್ಲಿ ಬದುಕ್ತೀನಿ, ಇಲ್ಲ ಅಂತ ಹೇಳಲ್ಲ. ಆದರೆ ಪೊಲೀಸ್ನವ್ರಿಗೆ ಮಾತ್ರ ಶಿಕ್ಷೆ ಆಗಲೇಬೇಕು. 8 ಮಂದಿ ಇದ್ದಾರೆ, ಅವ್ರಿಗೆ ಪೂರ ಶಿಕ್ಷೆ ಆಗಲೇಬೇಕು. ಇದು ನನ್ನ ಇದು ಇಲ್ಲ ಮೇಡಮ್. ಇಲ್ಲ ಅವ್ರಿಗೆ ಶಿಕ್ಷೆ ಆಗಲಿಲ್ಲ ಅಂದರೆ ನಮಗೆ ಶಿಕ್ಷೆ ಆಗಲಿ. ನಾನು ಸಾಯಕ್ಕೆ ರೆಡಿ ಇದ್ದೀನಿ. ಯಾಕಂದ್ರೆ ಅಂಥ ಪೊಲೀಸ್ ಅಂಥ ಸಮಾಜದಲ್ಲಿ ಬದುಕೋದ್ಕಿಂತ ನಾವು ಸಾಯೋದೇ ಬೆಟ್ರ್ ಆಗಿದೆ. ಯಾಕಂದ್ರೆ ಅಂಥ ಕಚಡ ಪೊಲೀಸ್ನವ್ರಿಗೆ ಇಟ್ಕೊಂಡು ಜೀವನ ಮಾಡೋದಕ್ಕಿಂತ ನಾವು ಸಾಯ್ತೀವಿ ಮೇಡಮ್. ಯಾಕಂದ್ರೆ ನಮ್ಮಂಥ ಹೆಣ್ಮಕ್ಳು ರೋಡಿನ ಮೇಲೆ ಅಡ್ಡಾಡೋದು ಕಷ್ಟ ಆಗಿದೆ. ವೇಷ ಮಾಡೋರಿಗೆ ಜೀವನ ಮಾಡೋ ಸಂಸಾರ ಮಾಡೋ ಹೆಣ್ಮಕ್ಳ ಬಗ್ಗೆ ಕೇವಲ ಮಾಡೋ ಪೊಲೀಸ್ನವ್ರಿಗೆ ಜಗತ್ತಿನಲ್ಲಿ ಇರಲೇಬಾರ್ದು ಮೇಡಮ್. ಅವ್ರಿಗೆ ಡಿಸ್ಮಿಸ್ ಆಗಬೇಕು ಒಂದು, ಇಲ್ಲ ಅವ್ರು ಕಂಬಿ ಹಿಂದಿರಬೇಕು. ಅವ್ರಿಗೆ ಏನಿಲ್ಲ, ಅವ್ರಿಗೆ ಒಟ್ಟು ಕಂಪ್ಲೇಂಟ್ ಆಗಲೇಬೇಕು, ಅವ್ರ ಮೇಲೆ ಕೇಸ್ ಆಗಲೇಬೇಕು ಮೇಡಮ್. ನಾನು ಇದೇ ಬಯಸೋದು. ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇದೆ ಮೇಡಮ್. ನನ್ನ ಮಕ್ಕಳ ವಿದ್ಯಾಭ್ಯಾಸ ಆಗಬೇಕು, ನಮಗೆ ಕಷ್ಟಕ್ಕೆ ಪರಿಹಾರ ಸಿಗಬೇಕು. ನಿಮ್ಮ ಹತ್ರ ಪರಿಹಾರ ಸಿಗುತ್ತೆ, ನ್ಯಾಯ ಸಿಗುತ್ತೆ ಅಂತ ನಾವು ಹುಡುಕಿ ಬಂದಿದ್ದೀವಿ. ಇದಕ್ಕೆ ನೀವು ನಮ್ಮ ಫಲ ಕೊಡೋರು ನೀವೇ, ನಮ್ಮ ನ್ಯಾಯ ಕೊಡಿಸೋರು ನೀವೇ. ನಮ್ಮ ವಾಹಿನಿ ನಿಮ್ಮ ಒಂದು ಸುದ್ದಿನ ಎಲ್ಲಿವರೆಗೂ ತಲುಪಿಸ್ಬೇಕು ಅಲ್ಲಿವರೆಗೂ ತಲುಪಿಸುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ. ಇಂಥವ್ರಿಗೆ ಮಾತ್ರ ಜಗತ್ತಲ್ಲಿ ಜೀವನ ಮಾಡೋಕೆ ಲಾಯಕ್ ಇರಬಾರ್ದು ಮೇಡಮ್, ಲಾಯಕ್ ಇರಬಾರ್ದು. ನಾವು ಹೇಳೋದು ಇಷ್ಟೇ. ಇಲ್ಲಾಂದರೆ ಪಬ್ಲಿಕ್ ಅಂಥವ್ರಿಗೆ ಹಿಡ್ಕೊಂಡು ರೋಡಲ್ಲಿ ಹೊಡಿಬೇಕು. ಅಂಥ ಪೊಲೀಸ್ನವ್ರಿಗೆ ಪಬ್ಲಿಕ್ ರೋಡಲ್ಲಿ ಹೊಡಿಬೇಕು. ಯಾರದು ಮೇಡಮ್ ಮನೆ ಹತ್ರ ಡ್ಯೂಟಿ ಮಾಡ್ತಾರಲ್ಲ, ಅವನು ಒಂದು ಹಳ್ಳಿಯಿಂದ ಬಂದವನೇ, ಅವ್ರ ಚಪ್ಪಲಿ ಹೊರಗೆ ಅವನು ಕೂಡ ಕೇವಲಾಗಿ ಮಾತಾಡ್ಯಾನ. ಅವನು ಕೂಡ ಇಲ್ಲಿ ಇರಬಾರ್ದು, ಅವನಿಗೂ ಪಬ್ಲಿಕ್ ಚಪ್ಪಲಿಂದಾನೇ ಹೊಡಿಬೇಕು. ಯಾಕಂದ್ರೆ ಆಕ್ರೋಶದ ಅಂದ್ರೆ ಮಾತುಗಳಿದು. ಹೌದು ಮೇಡಮ್, ಇದು ನೋವಿನ ಮಾತಲ್ಲ ಮೇಡಮ್, ನಾನು ಜೀವನದ ಮಾತು ಹೇಳಕತ್ತೀನಿ. ಯಾಕಂದ್ರೆ ನನಗೆ ಮಾತಾಡಿರೋ ಮಾತುಗಳು ಹೇಳಕತ್ತೀನಿ. ಅವನ ತಾಯಿನೂ ಒಂದು ಹೆಣ್ಣೆ, ಅವನ ಅಕ್ಕ ತಂಗಿರುವಂಥ ಹೆಣ್ಣೆ, ಹೆಂಡತಿನೂ ಒಂದು ಹೆಣ್ಣೆ, ಅವ್ರ ಮಕ್ಕಳು ಒಂದು ಹೆಣ್ಣೆ. ಅದು ನನ್ನ ಬಗ್ಗೆ ಮಾತಾಡ್ತಾನೆ ಅಂದರೆ ಅವ್ನು ಹೆಣ್ಮಕ್ಳಿಗೆ ಮಾತಾಡಲಿಲ್ಲ, ಬೆಲೆ ಕೊಡಿದ ಮೇಲೆ ಅವ್ನು ಎದಕ್ಕೂ ಲಾಯಕ್ಕಿಲ್ಲ ಅಂತ ಮೇಡಮ್. ಅವ್ರು ಎದಕ್ಕೂ ಲಾಯಕ್ಕಿಲ್ಲ ಅಂತ ಅವ್ರು 8 ಮಂದಿನೂ. ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಆಮೇಲೆ ಕಮಿಷನರ್ ಆಫೀಸಿಗೆ, DCP ಆಫೀಸಿಗೆ, ಪೊಲೀಸ್ ಸ್ಟೇಷನಿಗೆ ಅಡ್ಡಾಡೋಕೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಅಲ್ಲೂ ನಮಗೆ ನ್ಯಾಯ ಸಿಗಬೇಕು. ನಮಗೆ ಒಟ್ಟು ನಮ್ಮ ಕಷ್ಟಕ್ಕೆ ಪರಿಹಾರ ಬೇಕೇ ಬೇಕು ಮೇಡಮ್. ನನ್ನ ಕಷ್ಟಕ್ಕೆ ನನ್ನ ಮಕ್ಕಳಿಗೆ ಸಹಾಯ ಬೇಕು, ನಮಗೆ ಸಹಾಯ ಬೇಕು, ನಮಗಿರೋಕ್ಕೊಂದು ನೆಲೆ ಬೇಕು. ನಾನು ಬಾಡಿಗೆ ಕಟ್ಟಿಲ್ಲ, ನನ್ನ ಸಂಘದ ದುಡ್ಡು ಕಟ್ಟಿಲ್ಲ. ನನ್ನ ಕಷ್ಟ ನನ್ನ ಮಕ್ಕಳಿಗೆ ನನ್ನ ಜೀವನ ಮಾಡ್ಸೋದು ಕಷ್ಟ ಇದೆ. ನಾವು ಫುಟ್ಪಾತ್ ಮೇಲೆ ಕುಂತು ಊಟ ಮಾಡಕತ್ತೀವಿ, ನಾವು ಮಸೂದಿಗಳಲ್ಲಿ ಭಿಕ್ಷತಿ ಜೀವನ ಮಾಡಕತ್ತೀವಿ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಕೊಡ್ರಿ. ಇಂಥ ಜನದ ನಡುವಿಂದ ನಮಗೆ ಬಿಡುಗಡೆ ಕೊಡಿಸಿ. ಇವ್ರಿಗೆ ಕಠಿಣದ ಶಿಕ್ಷೆ ನಡಿಬೇಕು ಈ ಪೊಲೀಸ್ನರಿಗೆ. 8 ಮಂದಿಗೂ ಒಳ್ಳೆ ಹೆಣ್ಮಕ್ಳಿಗೆ ಹೇಗೆ ಮಾತಾಡ್ಬೇಕು ಅನ್ನೋದು ಅವ್ರು ಇನ್ನೊಂದ್ಸತಿ ಅವ್ರಿಗೆ ಬರಬಾರ್ದಂಥ ಶಿಕ್ಷೆ ಅಂಥ ಶಿಕ್ಷೆ ನೀವು ಕೊಡಿಸ್ಬೇಕು ಅಂತ ನಾನು ಕೇಳ್ಕೊತಿದ್ದೀನಿ ಮೇಡಮ್. ಇದು ನೀವು ಮಾಡಿಕೊಡ್ತೀರಂತ ನಮ್ಮ ವಿಶ್ವಾಸದಿಂದ ನಿಮ್ಮ ಬಳಿಗೆ ಬಂದು ನಿಮ್ಮ ಹತ್ರ ಬೇಡಿ ಅಂಗ್ಲಾಯಿಸಿ, ಮಕ್ಕಳ ತಾಯಿ ಒಂದು ವಿಧವೆ ಆಗಿ ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಡಕತ್ತೀನಿ. ಅಂಥವ್ರಿಗೆ ಶಿಕ್ಷೆ ಕೊಡಿ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಲಕ್ಷ್ಮೀಬಾಯಿ ಅಂದರೆ ನೊಂದಿರುವಂತಹ ಹೆಣ್ಣು ಮಗಳ ಆಕ್ರೋಶದ ಮಾತುಗಳಾಗಿತ್ತು. ಮತ್ತಷ್ಟು ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.